ದರ್ಶನ್ ಅವರ ಪರವಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿಯ ವಿಚಾರಣೆ ಆರಂಭವಾಗಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಹೆಚ್ಚುವರಿ ಹಾಸಿಗೆ ತಲೆದಿಂಬು ಬೇಕು ಅಂತ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ನ್ಯಾಯಾಲಯಕ್ಕೆ ಕೋರಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಇನ್ನು ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆರೋಪಿಗೆ ಹೆಚ್ಚುವರಿ ಹಾಸಿಗೆ ದಿಂಬು ಈವರೆಗೂ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದೆ. ಇನ್ನು ದರ್ಶನ್ ಇನ್ನೂ ಕೂಡ ಕ್ವಾರಂಟೈನ್ನಲ್ಲೇ ಇದ್ದಾರೆ. ಪದೇ ಪದೇ ಕೋರ್ಟ್ಗೆ ಬರೋ ಹಾಗೆ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಕ್ವಾರಂಟೈನ್ನಲ್ಲಿದ್ದಾರೆ. ಆದರೂ ಕೂಡ ಪದೇ ಪದೇ ನಟ ದರ್ಶನ್ ಅವರು ಕೋರ್ಟ್ಗೆ ಬರಬೇಕು, ಆ ರೀತಿ ಮಾಡ್ತಾ ಇದ್ದಾರೆ. ಆರೋಪಿ ದರ್ಶನ್ ಪರ ಸುನಿಲ್ ಕುಮಾರ್ ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಈಗಾಗಲೇ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಹಾಸಿಗೆ ತಲೆದಿಂಬು ಕೊಡೋದಕ್ಕೆ ಈ ಹಿಂದೆ ಸೂಚನೆ ಕೂಡ ಕೊಟ್ಟಿತ್ತು. ಆದರೆ ಈವರೆಗೂ ಕೂಡ ದರ್ಶನ್ಗೆ ಹಾಸಿಗೆ ತಲೆದಿಂಬು ಕೊಟ್ಟಿಲ್ಲ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ನಟ ದರ್ಶನ್ ಪರ ಏನು ಅರ್ಜಿ ಹಾಕಲಾಗಿತ್ತು. ಆ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ನಟ ದರ್ಶನ್ ಅವರ ಪರವಾಗಿ ವಕೀಲ ಸುನಿಲ್ ಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನಟ ದರ್ಶನ್ ಅವರು ಇನ್ನೂ ಕ್ವಾರಂಟೈನ್ನಲ್ಲಿದ್ದಾರೆ. ಆದರೂ ಕೂಡ ಪದೇ ಪದೇ ಕೋರ್ಟ್ಗೆ ಬರುವ ಹಾಗೆ ಮಾಡ್ತಾ ಇದ್ದಾರೆ. ಈಗಾಗಲೇ ತಲೆದಿಂಬು ಕೊಡಬೇಕಾಗಿತ್ತು, ಹಾಸಿಗೆ ಕೂಡ ಕೊಡಬೇಕಾಗಿತ್ತು. ಆದರೂ ಕೂಡ ಹಾಸಿಗೆ ತಲೆದಿಂಬು ಕೊಟ್ಟಿಲ್ಲ ಅಂತ ಆರೋಪಿ ದರ್ಶನ್ ಪರ ಸುನಿಲ್ ಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ನ್ಯಾಯಾಲಯ ವಾದ ಪ್ರತಿವಾದ ಎರಡನ್ನ ಕೇಳಿ ಯಾವ ರೀತಿಯಾಗಿ ತೀರ್ಪು ಪ್ರಕಟ ಮಾಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ನಟ ದರ್ಶನ್ ಅವರನ್ನ ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ. ಹಾಸಿಗೆ ತಲೆದಿಂಬು ಬೇಕು ಅಂತ ನಟ ದರ್ಶನ್ ಅವರು ಮನವಿ ಮಾಡಿಕೊಂಡಿದ್ರು. ಅದನ್ನು ಪುರಸ್ಕರಿಸಿತ್ತು ಕೂಡ ನ್ಯಾಯಾಲಯ. ಆದರೆ ಈವರೆಗೂ ಹಾಸಿಗೆ ತಲೆದಿಂಬು ಕೊಟ್ಟಿಲ್ಲ. ಹೀಗಾಗಿ ಹಾಸಿಗೆ ತಲೆದಿಂಬು ಆದಷ್ಟು ಬೇಗ ಕೊಡೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬೆಳಗ್ಗೆ ಸಂಜೆ 1 ಗಂಟೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ನೀಡಬೇಕು. ಬೆಡ್ಶೀಟ್, ಕಂಬಳಿ, ಲೋಟ, ತಟ್ಟೆ ಕೂಡ ನಾವು ಕೊಟ್ಟಿದ್ದೀವಿ. ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ನಾವು ಇದೆಲ್ಲವನ್ನೂ ಕೂಡ ಜೈಲಿನಲ್ಲೇ ಕೊಟ್ಟಿದ್ದೀವಿ. ಬೆಳಗ್ಗೆ ಹಾಗೂ ಸಂಜೆ 1 ಗಂಟೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಬೆಡ್ಶೀಟ್ ಕೊಟ್ಟಿದ್ದೀವಿ, ಕಂಬಳಿ ಬೇಕು ಅಂತ ಹೇಳಿದ್ರು ಕಂಬಳಿ ಕೊಟ್ಟಿದ್ದೀವಿ, ಲೋಟ, ತಟ್ಟೆ ಇದನ್ನು ಕೂಡ ಕೊಟ್ಟಿದ್ದೀವಿ. ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಜೈಲಿನ ಕೈಪಿಡಿ ಪ್ರಕಾರ ಏನು ಕೊಡಬೇಕು ಅದನ್ನು ನಾವು ಕೊಟ್ಟಿದ್ದೀವಿ. ಜೈಲಿನಲ್ಲಿ ಒಂದು ಕೈಪಿಡಿ ಇರುತ್ತೆ. ವಿಚಾರಣಾಧೀನ ಕೈದಿಗಳಿಗೆ ಏನು ಕೊಡಬೇಕು, ಏನು ಕೊಡಬಾರದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೈಪಿಡಿ ಇರುತ್ತೆ. ಆ ಕೈಪಿಡಿ ಅನುಸಾರವಾಗಿ ಏನು ಕೊಡಬೇಕು ಅದನ್ನು ನಾವು ಕೊಟ್ಟಿದ್ದೀವಿ. ಬೆಡ್ಶೀಟು, ಕಂಬಳಿ, ಲೋಟ, ತಟ್ಟೆ ಈಗಾಗಲೇ ನಾವು ಕೊಟ್ಟಿದ್ದೀವಿ. ವಾಕಿಂಗ್ ಮಾಡೋದಕ್ಕೆ ಅವಕಾಶ ಬೇಕು ಅಂದರು. ಬೆಳಗ್ಗೆ ಹಾಗೂ ಸಂಜೆ 1 ಗಂಟೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದೀವಿ. ಜೈಲಿನಲ್ಲಿ ಇರುವಂತಹ ಕೈಪಿಡಿ ಏನಿದೆ ಅದರ ಪ್ರಕಾರ ವಿಚಾರಣಾಧೀನ ಕೈದಿಗೆ ಏನು ಕೊಡಬೇಕು ಅದನ್ನು ನಾವು ಕೊಟ್ಟಿದ್ದೀವಿ. ಅದನ್ನು ಬಿಟ್ಟು ಬೇರೆಯದನ್ನು ನಾವು ಕೊಟ್ಟಿಲ್ಲ. ಅಂದರೆ ವಿಚಾರಣಾಧೀನ ಕೈದಿಗೆ ಏನು ಕೊಡಬೇಕು ಅದನ್ನು ನಾವು ಕೊಟ್ಟಿದ್ದೀವಿ. ಅದನ್ನು ಹೊರತುಪಡಿಸಿ ಏನು ಕೊಡೋದಕ್ಕಾಗಲ್ಲ. ಈ ತಲೆದಿಂಬು ಇದೆಲ್ಲ ಏನಿದೆ ಇದನ್ನು ನಾವು ಕೊಡೋದಕ್ಕಾಗಲ್ಲ, ನಾವು ಕೊಟ್ಟಿಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಸರ್ಕಾರದ ಪರ ವಕೀಲರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ಪರವಾಗಿ ಇದೀಗ ತಮ್ಮ ವಾದ ಮಂಡನೆ ಮಾಡಿದ್ದಾರೆ. ಜೈಲಿನಲ್ಲಿ ಕೈಪಿಡಿ ಇರುತ್ತೆ. ಒಬ್ಬ ವಿಚಾರಣಾಧೀನ ಕೈದಿಗೆ ಇದು ಇಂತಿಂತಿದ್ದನ್ನು ಕೊಡಬೇಕು ಅಂತ ಒಂದು ಕೈಪಿಡಿ ಇರುತ್ತೆ. ಆ ಕೈಪಿಡಿ ಪ್ರಕಾರ ನಾವು ಏನು ಕೊಡಬೇಕು ಅದನ್ನು ನಾವು ಕೊಟ್ಟಿದ್ದೀವಿ. ಆದರೆ ಅದನ್ನು ಬಿಟ್ಟು ಬೇರೆಯದನ್ನು ನಾವು ಕೊಟ್ಟಿಲ್ಲ. ಅದನ್ನು ಕೊಡೋದಕ್ಕಾಗಲ್ಲ. ಬೆಡ್ಶೀಟು, ಕಂಬಳಿ, ಲೋಟ, ತಟ್ಟೆ ಇದನ್ನು ಕೊಡಬೇಕಂತಿದೆ, ನಾವು ಕೊಟ್ಟಿದ್ದೀವಿ. ಜೊತೆಗೆ ಬೆಳಗ್ಗೆ ಹಾಗೂ ಸಂಜೆ 1 ಗಂಟೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೇಳಿದ್ರು. ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೂಡ ಕೊಡಲಾಗಿದೆ ಅಂತ ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದ ಯಾವ ರೀತಿಯಾಗಿ ಮಂಡನೆ ಮಾಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ.
ಇನ್ನು ನ್ಯಾಯಾಲಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿತ್ತು. ದರ್ಶನ್ಗೆ ಬೆಡ್ಶೀಟ್ ಇದರ ಜೊತೆಗೆ ತಲೆದಿಂಬು, ಹಾಸಿಗೆ ತಲೆದಿಂಬು ಕೊಡಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿತ್ತು. ವಾಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿತ್ತು. ಆದರೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆಯಾ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಬೆಳಗ್ಗೆ ಹಾಗೂ ಸಾಯಂಕಾಲ 1 ಗಂಟೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅದಕ್ಕೇನು ವ್ಯವಸ್ಥೆ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೀವಿ. ಇದರ ಜೊತೆಗೆ ಜೈಲಿನ ಕೈಪಿಡಿ ಏನಿರುತ್ತೆ ಅದರ ಪ್ರಕಾರ ಏನೆಲ್ಲ ಕೊಡಬೇಕು ಅದನ್ನು ಕೂಡ ಕೊಟ್ಟಿದ್ದೀವಿ ಅಂತ ವಾದ ಮಂಡನೆ ಮಾಡಿದ್ದಾರೆ. ಇನ್ನು ದರ್ಶನ್ ಅವರ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ದರ್ಶನ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಮೂರ್ತಿಗಳು ದರ್ಶನ್ ಅವರ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಹೀಗಾಗಿ ದರ್ಶನ್ ಅವರ ಅರ್ಜಿ ವಿಚಾರಣೆ ನಾಳೆ ಆರಂಭವಾಗುತ್ತೆ. ನಾಳೆಯೂ ಕೂಡ ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಇನ್ನು ನ್ಯಾಯಮೂರ್ತಿಗಳು ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ದಾರೆ. ನಟ ದರ್ಶನ್ ಅವರ ಪರ ವಕೀಲರ ವಾದ ಮಂಡನೆ ಏನಿತ್ತು ಅದನ್ನು ಕೂಡ ಆಲಿಸಿದ್ದಾರೆ. ಇದರ ಜೊತೆಗೆ ಸರ್ಕಾರದ ಪರ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ರು. ಜೈಲಿನ ಕೈಪಿಡಿ ಪ್ರಕಾರ ಏನು ಕೊಡಬೇಕಾಗಿತ್ತು ನಾವು ಕೊಟ್ಟಿದ್ದೀವಿ. ಜೈಲಿನ ಕೈಪಿಡಿ ಪ್ರಕಾರ ಬೆಡ್ಶೀಟ್, ಕಂಬಳಿ, ಲೋಟ, ತಟ್ಟೆ ಕೊಡಬೇಕಾಗಿತ್ತು, ನಾವು ಕೊಟ್ಟಿದ್ದೀವಿ. ವಾಕಿಂಗ್ ಮಾಡೋದಕ್ಕೆ ಅವಕಾಶ ಬೇಕು ಅಂತ ಹೇಳಿದ್ರು. ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದೀವಿ ಅಂತ ಸರ್ಕಾರದ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಾಳೆಗೆ ಮುಂದೂಡಿಕೆ ಮಾಡಿದೆ. 57ನೇ ಸೆಷನ್ಸ್ ಕೋರ್ಟ್ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಇನ್ನು ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ದರ್ಶನ್ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಅಧಿಕಾರಿಗಳಿಗೆ ನೀವು ಆದೇಶ ಕೊಟ್ಟಿದ್ರಿ, ಆದರೆ ಆದೇಶ ಉಲ್ಲಂಘನೆ ಮಾಡಿದ್ದಾರೆ. ಕ್ವಾರಂಟೈನ್ ಕಾನ್ಸೆಪ್ಟ್ ಬಂದಿದ್ದೇ ಕೋವಿಡ್ ನಂತರ. ಈ ಜೈಲಿನಲ್ಲಿ ಇರುವಂತಹ ವಿಚಾರಣಾಧೀನ ಕೈದಿಗಳೇನಿದ್ದಾರೆ ಅವರನ್ನು ಕ್ವಾರಂಟೈನ್ ಮಾಡುವಂತಹ ಕಾನ್ಸೆಪ್ಟ್ ಏನಿತ್ತು ಅದು ಬಂದಿದ್ದೇ ಕೋವಿಡ್ ನಂತರ. SOPಯಲ್ಲಿ ಇರೋದನ್ನೇ ಇವರು ಕಾಪಿ ಮಾಡಿದ್ದಾರೆ. ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಪತ್ನಿ, ಕುಟುಂಬ, ವಕೀಲರ ಭೇಟಿಗೆ ಅವಕಾಶ ಬೇಕು ಅಂತ ಕೇಳಿದ್ರು. ಇದು ಕಾನೂನು, ಎಲ್ರಿಗೂ ಕೂಡ ಅವಕಾಶ ಕೊಡಲೇಬೇಕು. ಆದರೆ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಪರಿಪಾಲನೆ ಆಗಿಲ್ಲ ಅಂತ ನಟ ದರ್ಶನ್ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಇನ್ನು ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಲಯ ನಟ ದರ್ಶನ್ ಅವರು ಸಲ್ಲಿಕೆ